ಅಯೋಧ್ಯ ರಾಮಲಲ್ಲ ಮೂರ್ತಿ ಶಿಲ್ಪಿ ಅರುಣ್ ಯೋಗಿರಾಜ್ ಅವರು ಇವತ್ತು ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಬೆಂಗಳೂರಿಗೆ ಬರ್ತಾ ಇರ್ತಕ್ಕಂಥದ್ದು. ಆಯ್ನಲ್ಲೇ ಅವ್ರನ್ನ ಬರಮಾಡಿಕೊಳ್ಳೋದಕ್ಕೆ ಅವರ ಮನೆಯವರು ಕೂಡ ಇಲ್ಲಿ ಬಂದಿರತಕ್ಕಂಥದ್ದು. ಈಗಾಗಲೇ ಸಾಕಷ್ಟು ಹಿಂದೂ ಕಾರ್ಯಕರ್ತರಾಗಿರ್ಬಹುದು ಬರಮಾಡಿಕೊಳ್ಳಕ್ಕೆ ಈಗಾಗಲೇ ಇಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಬಂದಿದ್ದಾರೆ. ಅದೇ ರೀತಿ ಅವರ ಮನೆಯವರು ಕೂಡ ಒಂದು ಉತ್ಸುಕತೆಯಿಂದ ಅವ್ರನ್ನ ಬರಮಾಡಿಕೊಳ್ಳಕ್ಕೆ ಏನು ಉತ್ಸುಕರಾಗಿದ್ದಾರೆ, ಹೀಗಾಗಿ ಇಲ್ಲಿ ಬಂದಿದ್ದಾರೆ. ಹಾಗಾಗಿ ಅವ್ರನ್ನ ಅವ್ರ ಪತ್ನಿಯವ್ರನ್ನ ಮಾತಾಡಿಸ್ತಕ್ಕಂಥ ಕೆಲಸ ಮಾಡಿದ್ದೀನಿ. ಮೇಡಮ್, ಈಗ ಬರ್ತಿದ್ದಾರೆ, ಎಷ್ಟು ಖುಷಿ ಆಗ್ತಿದೆ ನಿಮ್ಗೆ? ತುಂಬಾ ಖುಷಿ ಆಗ್ತಾ ಇದೆ. ಇದೊಂದು ಸಂಭ್ರಮ ನಮ್ಗೆಲ್ಲರಿಗೂ. ಮನೆಯವರೆಲ್ಲ ಸೇರಿ ವೆಲ್ಕಮ್ ಮಾಡೋಣ ಅಂತ ಬಂದಿದೀವಿ. ಮೂರ್ತಿ ಕೆತ್ತನೆ ಮಾಡಿದ್ರು, ಸಾಕಷ್ಟು ಜನರು ಕೂಡ ಈಗ ಅವರು ಒಂದು ಸೆಲಿಬ್ರಿಟಿ ತರ ನೋಡ್ತಿದ್ದಾರೆ. ಈಗ ಅವರು ಪ್ರಥಮ ಬಾರಿಗೆ ಬರ್ತಿದ್ದಾರೆ. ಎಷ್ಟು ದಿವಸ ಆಯ್ತು ಹೋಗಿ ಇದಕ್ಕೆ ಅಯೋಧ್ಯೆಗೆ, ಮತ್ತೆ ಇವಾಗ ಎಷ್ಟು ದಿನದ ನಂತರ ಬರ್ತಾ ಇದ್ದಾರೆ, ಹೇಗ ಅನ್ಸುತ್ತೆ ನಿಮ್ಗೆ? ಅದೇ ತುಂಬಾ ದಿನ ಆಯ್ತು. ಒಂದ್ಸತಿ ಬಂದ್ರು, ಮಧ್ಯದಲ್ಲಿ ಒಂದ್ ವಾರ ಇದ್ದಿ ಹೋದ್ರು. ಅದು ಇದ್ದಾಗೆ ಅನ್ಸಿಲ್ಲ, ತುಂಬಾ ಕೆಲ್ಸಗಳಿತ್ತು, ಮತ್ತೆ ಹೋದ್ರು. ಈಗ ಅಷ್ಟೊಂದು ಎಲ್ಲಾ ಮುಗ್ದಿ ಎಲ್ಲಾ ಕಂಪ್ಲೀಟ್ ಮಾಡಿ ಹ್ಯಾಂಡ್ ಓವರ್ ಮಾಡಿ ಬರ್ತಾ ಇದಾರೆ. ತುಂಬಾ ಸಂತೋಷ ಆಗ್ತಾ ಇದೆ. ಇವತ್ತು ಎಷ್ಟು ಎಕ್ಸೈಟ್ಮೆಂಟ್ ಇದೆ, ಯಾಕಂದ್ರೆ ಇದು ಮೂರ್ತಿನೂ ಕೂಡ ಸಿಲೆಕ್ಟ್ ಆಗುತ್ತೆ ಅನ್ನೋ ತರ ಇತ್ತು. ನಿಮ್ಗೆ ಬೇರೆ ಶಿಲ್ಪಿಗಳು ಕೂಡ ಕೆತ್ತಿದ್ರು. ಈಗ ಹೇಗ್ ಅನ್ಸುತ್ತೆ ನಿಮ್ಗೆ? ಈಗ ಮೂರ್ತಿ ಪ್ರತಿಷ್ಠಾಪನೆ ಆಗಿದೆ, ಮಾಡಿಬಿಟ್ಟು ಈಗ ಬರ್ತಿದ್ದಾರೆ, ಮನೆಗೆ ಬರ್ತಿದ್ದಾರೆ. ಇದು ಸಂಭ್ರಮ, ನಮ್ದೊಂದು ಹಬ್ಬ ಅಂತಾನೆ ಅನ್ಸ್ತಾ ಇದೆ. ಇದಿಷ್ಟು ಏನೋ ಶಿಲ್ಪಿ ಯೋಗಿರಾಜ್ ಅವರ ಪತ್ನಿಯವರು ಮಾತಾಗಿರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ಅಶೋಕ್ ಜೊತೆ ವಿನಾಯಕ್ ಗೌರವ್, TV9 ಬೆಂಗಳೂರು.